ನೋಡಿ, ಈಗ ಒಬ್ಬ ಲಿಂಗತ್ವ ಅಲ್ಪಸಂಖ್ಯಾತ ಅಲ್ಲ ಅಲ್ವೇನಮ್ಮ, ಜಾನು ಅವರು ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪಾಪ ಅಕ್ಕಯ್ಯ ಅವರು ಕೂಡ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಜೀವನ ಸಾರ್ಥಕ ಮಾಡಬೇಕು. ಇಲ್ಲಿ ಹೋದ್ರೆ ನಮ್ಮ ಜೀವನವನ್ನು ವ್ಯರ್ಥ ಆಗ್ಬಿಡ್ತದೆ. ವ್ಯರ್ಥ ಮಾಡಲಿಕ್ಕೆ ಬಿಡಕೂಡದು. ಅದನ್ನ ಮಾಡಿದ್ರೆ ನಾವು ಹುಟ್ಟಿದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಾವು ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಜಾನು ಇರ್ಬೋದು, ಯಾರು ಇನ್ನೊಬ್ರು ಯಾರು ಗೌಸಿಯಾ ಖಾನ್ ಅಲ್ಲ, ಗೌಸಿಯಾ ಖಾನ್ ನೋಡಿ, ಅವರು ಪಾಪ ಒಬ್ಬ ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡಿದ್ದಾರೆ. ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡಿ ಅವರ ಜೀವನದಲ್ಲಿ ಜಯವನ್ನ ಕಾಣತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಇದು ಒಂದು ಸಾಧನೆ ಅಂತಕ್ಕಂಥ ಮಾತುಗಳನ್ನ ಅವರು ಎಂತ ಖಾನ್ ಅವರು ಗೌಸಿಯಾ ಖಾನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನ್ಕೊಳ್ಳಿಕ್ಕೆ ಬಯಸ್ತೇನೆ. ಈ ತರದವರು ಸಮಾಜದಲ್ಲಿ ಬಹಳ ಜನ ಇದ್ದಾರೆ. ಅವರು ಎಲೆ ಮರೆ ಕಾಯಿ ಅಂತ ಕೆಲಸ ಮಾಡ್ತಲೇ ಇದ್ದಾರೆ. ಅದರಿಂದ ಅವರೆಲ್ಲನೂ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾವಾಣಿ ಪತ್ರಿಕೆ ಬಹಳ ಒಳ್ಳೆ ಕೆಲಸ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಅವರೆಲ್ಲರಿಗೂ ಕೂಡ ಯಾರ್ಯಾರು ಸಾಧಕಿಯರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತೆ ಗುರುತು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಸಾಧಕಿಯರಿದ್ದಾರೆ ಸಮಾಜದಲ್ಲಿ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಹೆಚ್ಚು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ, ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಅವ್ರಿಗೆಲ್ಲ ಒಳ್ಳೇದಾಗಲಿ, ಆಯುಷು ಆರೋಗ್ಯ ಕೊಡ್ಲಿ ಅಂತೇಳಿ ಆಶಿಸ್ತೇನೆ. ಆಯುಷು ಆರೋಗ್ಯ ಎರಡನ್ನು ಕೊಡ್ಲಿ. ಯಾಕಂದ್ರೆ ಮನುಷ್ಯ ಆರೋಗ್ಯ ಇದ್ರೆ ಅದು ಬಹಳ ಮುಖ್ಯ ಆಗ್ತದೆ. ಜೀವನದ ಒಂದು ಪ್ರಮುಖವಾದಂಥ ಅಂಗ ಅದು ಆರೋಗ್ಯ ಇರಲೇಬೇಕು. ಆರೋಗ್ಯ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಎಷ್ಟು ದಿನ ಆರೋಗ್ಯವಾಗಿ ಬದುಕದೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಅವರಿಗೆ ಆಯಸ್ಸು ಆರೋಗ್ಯಗಳು ದೊರಕಲಿ, ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇವೆ. ಸಮಾಜಮುಖಿಯಾಗಿ ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಲಿ, ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತಕ್ಕಂಥ ನಾವು ನಿಮಗೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನೀವೊಂದು ಸಾರಿ ಹಿಂದಕ್ಕೆ ನೋಡಬೇಕು. ನಮ್ಮ ಜೀವನ ಇಲ್ಲಿವರೆಗೂ ಬಂದಿದ್ದೀವಿ, ನಾವು ಏನಾದ್ರು ಸಾರ್ಥಕ ಜೀವನವನ್ನು ಮಾಡಿದೀವಾ ಇಲ್ವಾ ಅಂತಕ್ಕಂಥದ್ದನ್ನು ಒಮ್ಮೆ ಹಿಂದೆ ತಿರುಗಿ ನೋಡಬೇಕು. ನಿಮಗೆ ಸಮಾಧಾನ ಆದರೆ ಬೇರೆಯವ್ರಿಗೆ ಸಮಾಧಾನ ಆಗ್ತದೋ ಇಲ್ವೋ ಅದು ಬೇರೆ ವಿಚಾರ. ಯಾಕಂದರೆ ಎಲ್ಲಕ್ಕೂ ಕೂಡ ಈಗ ರಾಜಕೀಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ರು ಒಳ್ಳೇದು ಮಾಡಿರಲ್ಲ ಅಂತ ಹೇಳ್ತಾರೆ, ಕೆಟ್ಟ ಕೆಲಸ ಮಾಡಿರೋರಿಗೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಳ್ಳೆಯ ಕೆಲಸ ಮಾಡಿರೋರಿಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಸಮಾಧಾನ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ನಿಮಗೆ ಸಮಾಧಾನ ಆದರೆ ನಿಮ್ಮ ಜೀವನ ಅದು ಸಾರ್ಥಕ ಜೀವನ ಆಗ್ತದೆ. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರನ್ನ ಗುರುತಚ್ಚಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ರವೀಂದ್ರ ಭಟ್ರು, ನೀವೇನು ಮಾಡಿದ್ದೀರಾ? ಅದೊಂದು ಕಮಿಟಿ ಮಾಡಿದ್ದೀರಾ? ಕಮಿಟಿ, ಆ ಕಮಿಟಿಯವರು ಗುರುತಚ್ಚಿದ್ದೀರಿ. ನಿಮಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಯಶ್ರೀ ಅವರು ನೀವು ಇದ್ರ ಕಮಿಟಿನಲ್ಲಿ? ಜಯಶ್ರೀ ಅವರು ಕೂಡ
ಸಾರ್ಥಕ ಜೀವನವನ್ನು ಮಾಡ್ಕೊಂಡಿದ್ದಾರೆ. ಅಕ್ಕಯ್ಯ ಅವರು ಕೂಡ ಸಾರ್ಥಕ ಜೀವನವನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ನಾನು ಬಯಸೋದೇನಪ್ಪ ಅಂತಂದರೆ ಸಾರ್ಥಕವಾದಂಥ ಜೀವನವನ್ನು ಮಾಡಬೇಕು. ಜೊತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವೈಚಾರಿಕತೆ, ವೈಜ್ಞಾನಿಕತೆ ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಯಾಕಂದರೆ ಬಹಳ ಜನ ನಮ್ಮ ಶಿಕ್ಷಣ ಅಷ್ಟೊಂದು ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ಪೂರಕವಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ. ಯಾಕಂತಂದರೆ ಭಾಳ ಜನ ಈಗ ಬಸವಣ್ಣನ ಕಾಲದಲ್ಲೇ ಸುಮಾರು 850 ವರ್ಷಗಳಿಂದ 12ನೇ ಶತಮಾನದಲ್ಲಿ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗ ನೀನು ಯಾಕಪ್ಪ ಬಟ್ಟೆ ಇಲ್ಲ, ನಿನಗೆ ಹೊಟ್ಟೆಗೆ ಊಟ ಇಲ್ಲ, ಮನೆ ಇಲ್ಲ, ಸೂರಿಲ್ಲ, ನಿನಗೆ ಶಿಕ್ಷಣ ಇಲ್ಲ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈಗ ಹುಟ್ಬಿಟ್ಟಿದ್ದೀನಿ ಹೀಗೆ ಅಂತ ಹೇಳೋದು. ಈ ಥರ ಬಿತ್ತಿ ಇದನ್ನು ಗಟ್ಟಿ ಮಾಡ್ತಕ್ಕಂಥ ಜನರು ನಮ್ಮ ಸಮಾಜದಲ್ಲಿದ್ದಾರೆ. ಇವ್ರನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು. ಇವ್ರನ್ನ ಬಗ್ಗೆ ಇವ್ರ ಬಗ್ಗೆ ಬಹಳ ಹುಷಾರಾಗಿರ್ಬೇಕು. ಕರ್ಮ ಸಿದ್ಧಾಂತನ ಬಸವಣ್ಣನ ಕಾಲದಲ್ಲೇ ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು. ಈ ಕಾಲದಲ್ಲೂ ಅದನ್ನು ಹೇಳ್ತಾರೆ, ಅದನ್ನೇ ಗಟ್ಟಿ ಮಾಡ್ತಾರೆ. ಸೊ ಅಂಥವ್ರ ಬಗ್ಗೆ ಬಹಳ ಹುಷಾರಾಗಿರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋದರೆ ನಾನು ರಾಜಕಾರಣಿ ಮೊದಲೇ ಹೇಳಿ ಕೇಳಿ ಅದಕ್ಕೆ ಒಂದು ರಾಜಕೀಯ ಬಣ್ಣ ಕಟ್ಬಿಡ್ತಾರೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯಾರು ಪ್ರಶಸ್ತಿ ವಿಜೇತರಿದ್ದಾರಲ್ಲ ಸಾಧಕಿಯರು, ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರಿಗೂ ಅಭಿನಂದನೆಗಳು. ಅವ್ರಿಗೆಲ್ಲರೂ ಇವೆಲ್ಲ ಈ ಪ್ರಶಸ್ತಿ ಬರುತ್ತದಲ್ಲ, ಈ ಪ್ರಶಸ್ತಿ ಬರ್ತಕ್ಕಂಥದ್ದು ಇವು ನಿಮಗೆ ಜವಾಬ್ದಾರಿ ಇನ್ನೂ ಹೆಚ್ಚು ಮಾಡ್ತಕ್ಕಂಥದ್ದು. ಯಾವಾಗಲೂ ಪ್ರಶಸ್ತಿಗಳು ಬರ್ತದಲ್ಲ, ಆ ಪ್ರಶಸ್ತಿಗಳು ಬಂದರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ, ನಿಮ್ಮ ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗ್ತದೆ. ಅದರಿಂದ ನಿಮಗೆಲ್ರಿಗೂ ಕೂಡ ದಾರಿ ಸುಗಮವಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಪ್ರಜಾವಾಣಿ ಪತ್ರಿಕೆಯವರಿಗೆ, ರವೀಂದ್ರ ಭಟ್ರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.